But the sunlight hits in so many ways. Grab my shades and hit the streets, no plan. ಹೇ ಎವ್ರಿವನ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತಾನೆ ಹೇಳ್ಬೋದು. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ ಹೋಗ್ಬೇಡಿ. ಸೊ ನಾನು ನಿಮ್ಮ ಮನೇಲಿ ಒಬ್ಳು ಅಂತ ಭಾವಿಸ್ಬಿಟ್ಟು ನನ್ಗೂ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಸೊ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತಿರೋ ವಿಷಯ ಏನಪ್ಪಾ ಅಂತಂದ್ರೆ, ಯೂಟ್ಯೂಬ್ ಅವರು ಒಂದು ಪ್ರಮೋಟ್ ಅಂತ ಒಂದು ಆಪ್ಷನ್ ಬಿಟ್ಟಿದ್ದಾರೆ. ಸೊ ಇದು ಆಲ್ರೆಡಿ ತುಂಬಾ ಹಳೆ ವಿಷಯನೇ, ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ತುಂಬಾ ಜನಕ್ಕೆ ಅಂದ್ರೆ ಏನಾಗುತ್ತೆ ಅಂದ್ರೆ, ಟೆಕ್ ವಿಡಿಯೋ ಅವರು ಯೂಟ್ಯೂಬರ್ ಏನೇ ಹೊಸ ಅಪ್ಡೇಟ್ಸ್ ಕೊಟ್ರು ಅವರು ಫಸ್ಟ್ ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತಾರೆ. ಸೊ ಅದರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರೆ ಅಷ್ಟೇ. ಮತ್ತೆ ಅದರಿಂದ ನಮಗೇನು ಎಫೆಕ್ಟ್ ಆಗುತ್ತೆ ಅಂತ ಕೆಲವು ಟೆಕ್ ವಿಡಿಯೋ ಅವರು ಅದನ್ನ ಯೂಸ್ ಮಾಡಿ ಆಮೇಲೆ ಅದರಿಂದ ಏನಾದ್ರು ಪ್ರಾಬ್ಲಮ್ ಆದ್ರೆ ಮಾತ್ರ ಅದ್ರ ವಿಡಿಯೋ ಮಾಡ್ತಾರೆ. ಇಲ್ಲ ಅಂತಂದ್ರೆ ಅದ್ರ ಬಗ್ಗೆ ಸುಮ್ನೆ ಒಂದು ವಿಡಿಯೋ ಮಾಡ್ಬಿಟ್ಟು ಸುಮ್ನೆ ಆಗ್ಬಿಡ್ತಾರೆ. ಬಟ್ ಇಲ್ಲಿ ಪ್ರಮೋಟ್ ಅನ್ನುವಂತಹ ಒಂದು ಆಪ್ಷನ್ ಏನ್ ಕೊಟ್ಟಿದಾರಲ್ಲ ಯೂಟ್ಯೂಬ್ ಅವರು, ಒಂದು ಹೊಸ ಫೀಚರ್ ಏನ್ ತಗೊಂಡ್ಬಂದಿದ್ದಾರೆ. ಸೊ ಇದ್ರಿಂದ ಏನ್ ಅನ್ಕೊಳ್ತಾರೆ ಎಲ್ಲಾನು, ಏನೋ 1,000-2,000 ಇನ್ವೆಸ್ಟ್ ಮಾಡ್ಬಿಟ್ಟು ನಾವು ನಮ್ ಯೂಟ್ಯೂಬ್ ಚಾನೆಲ್ ತುಂಬಾ ಗ್ರೋ ಮಾಡ್ಕೋಬಹುದು, ಯೂಟ್ಯೂಬ್ ಇಂದ ಅರ್ನ್ ಮಾಡ್ಬೋದು, ಮಾನಿಟೈಸೇಷನ್ ಮಾಡ್ಕೋಬಹುದು, ಆತರ ಎಲ್ಲಾನು ತುಂಬಾ ಜನದ ಮೈಂಡ್ ಅಲ್ಲಿ ಬಂದ್ಬಿಡುತ್ತೆ. ಸೊ 1,000-2,000 ತಾನೇ ಕೊಟ್ಬಿಟ್ಟು 1,000 ಕೊಟ್ಬಿಟ್ಟು ನಮ್ದು ವ್ಯೂಸ್ ಜಾಸ್ತಿ ಮಾಡ್ಕೋಬಹುದು, ಇನ್ನೊಂದ್ 1,000 ಕೊಟ್ಬಿಟ್ಟು ನಮ್ಗೆ ಸಬ್ಸ್ಕ್ರೈಬರ್ಸ್ ಅನ್ನೆಲ್ಲ ಜಾಸ್ತಿ ಮಾಡ್ಕೋಬಹುದು. ಸೊ ಅದ್ರಲ್ಲಿ 2 ಆಪ್ಷನ್ ಇದೆ. ಒಂದ್ ಏನಂದ್ರೆ ನಮ್ದು ವ್ಯೂಸ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೊಂದು ಆಪ್ಷನ್ ಇದೆ. ಸೊ ಅದಕ್ಕೊಂದಿಷ್ಟು ಪೇ ಮಾಡ್ಬೇಕು. ಇನ್ನೊಂದು ಸಬ್ಸ್ಕ್ರೈಬರ್ಸ್ ಅದಕ್ಕೊಂದಿಷ್ಟು ಪೇ ಮಾಡ್ಬೇಕು. ನೀವ್ ಎಷ್ಟು ಪೇ ಮಾಡ್ತೀರೋ ಅದಕ್ಕೆ ಅವರೊಂದು ಇಷ್ಟು ಜನ ಅಂತ, ಇಷ್ಟು ವ್ಯೂಸ್ ಬರುತ್ತೆ, ಇಷ್ಟು ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅಂತ ಹೇಳ್ಬಿಟ್ಟು ಅವರೊಂದು ಫಿಕ್ಸ್ ಮಾಡಿ ಇಟ್ಟಿದ್ದಾರೆ. ಸೊ ಎಲ್ಲರ ಮೈಂಡ್ ಅಲ್ಲೂ ಬಂದ್ಬಿಡುತ್ತೆ. ಏನಂದ್ರೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿರೋರ್ಗು ಬಂದ್ಬಿಡುತ್ತೆ, 1,000-2,000 ತಾನೆ, 5,000 ಇನ್ವೆಸ್ಟ್ ಮಾಡ್ಬಿಡೋಣ, ನಮ್ಗೆ ವಿತೌಟ್ ರಿಸ್ಕ್ ನಮ್ದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗುತ್ತೆ, ಮಾನಿಟೈಸೇಷನ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರ ಮೈಂಡ್ ಅಲ್ಲೂ ಬಂದ್ಬಿಡುತ್ತೆ. ಸೊ ಎಲ್ಲರೂ ಮಾಡೋ ತಪ್ಪೇನಂತಂದ್ರೆ, ಇಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿ ಹಣನ ಕಳ್ಕೊಳ್ತಾರೆ. ಬಟ್ ಆದ್ರೆ ಅವ್ರದ್ದು ಮಾನಿಟೈಸೇಷನ್ ಆಗಲ್ಲ. ಯಾಕೆ ಅಂತಂದ್ರೆ, ಯಾವುದೇ ಯೂಟ್ಯೂಬ್ ಅಲ್ಲಿ ಯಾವುದೇ ಫೀಚರ್ ಬರ್ಲಿ, ಯಾವುದೇ ಹೊಸ ಅಪ್ಡೇಟ್ಸ್ ಬರ್ಲಿ, ನೀವ್ ಅದನ್ನ ನಿಮ್ಮ ಚಾನಲ್ ಅಲ್ಲಿ ಅದನ್ನ ಅಪ್ಲೋಡ್ ಅದನ್ನ ಯೂಸ್ ಮಾಡ್ಕೊಳಕ್ಕಿಂತ ಮುಂಚೆ ಅವರು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಕೊಟ್ಟಿರ್ತಾರೆ. ಸೊ ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದೆ ಅದನ್ನ ನಾವು ನಮ್ ಚಾನಲ್ ಅಲ್ಲಿ ಪ್ರಮೋಟ್ ಅಂತ ಯೂಸ್ ಮಾಡ್ಕೊಂಡು ಒಂದಿಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿ ನಾವು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡ್ಕೊಂಡು ಮತ್ತೆ ವ್ಯೂಸ್ ಜಾಸ್ತಿ ಮಾಡ್ಕೊಂಡು ವಾಚಿಂಗ್ ಅವರ್ಸ್ ಜಾಸ್ತಿ ಮಾಡ್ಕೊಂಡ್ರೆ ನಮಗೆ ಅಮೌಂಟ್ ಬರುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು, ಬರುತ್ತೋ ಇಲ್ಲೋ ಅಂತಾನು ಕೂಡ ಅವರಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ. ಏನಂತಂದ್ರೆ ಇದು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ. ಏನಂತಂದ್ರೆ ನೋಟ್ ಅಂತ ಹೇಳ್ಬಿಟ್ಟು ಒಂದು ಲೈನ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಏನಂತಂದ್ರೆ, ಮಾನಿಟೈಸೇಷನ್ಗೆ ನೀವು ಪ್ರಮೋಟ್ ಅಲ್ಲಿ ಯಾವುದೇ ವಿಡಿಯೋನ ಪ್ರಮೋಟ್ ಮಾಡ್ಕೊಂಡು ಅಥವಾ ಯಾವುದೇ ಚಾನಲ್ ಅಲ್ಲಿ ಸಬ್ಸ್ಕ್ರೈಬರ್ಸ್ ನೀವು ಜಾಸ್ತಿ ಮಾಡ್ಕೊಂಡ್ರೆ ಅದು ಮಾನಿಟೈಸೇಷನ್ಗೆ ಕನ್ಸಿಡರ್ ಆಗಲ್ಲ. ಆಮೇಲೆ ಅರ್ನಿಂಗ್ ಏನು, ನೀವು ಯೂಟ್ಯೂಬ್ ಇಂದ ವಿಡಿಯೋಸ್ ಎಲ್ಲ ವ್ಯೂಸ್ ಎಲ್ಲ ಜಾಸ್ತಿ ಬಂದು ಅದಕ್ಕೆ ದುಡ್ಡು ಬರ್ತಾ ಇರುತ್ತಲ್ವಾ, ಅದಕ್ಕೆ ಏನು ಕನ್ಸಿಡರ್ ಆಗಲ್ಲ ಅಂತ ಯೂಟ್ಯೂಬ್ ಅವರೇನೆ ಒಂದು ನೋಟಿಫಿಕೇಶನ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ನೋಟ್ ಅಂತ ಹಾಕ್ಬಿಟ್ಟು ಅದನ್ನು ಕೊಟ್ಬಿಟ್ಟಿದ್ದಾರೆ. ನೀವೇನ್ ಮಾಡ್ತೀರಾ, ಯಾರೋ ಹೇಳ್ಬಿಟ್ರು ಪ್ರಮೋಟ್ ಅಂತ ವಿಡಿಯೋ ಪ್ರಮೋಟ್ ಅನ್ನೋಂತ ಆಪ್ಷನ್ ಬಂದಿದೆ, ನಾವು ಹೋಗ್ಬಿಟ್ಟು ನಮ್ಮ ಚಾನಲ್ ನ ಪ್ರಮೋಟ್ ಮಾಡ್ಕೊಂಡು ಆರಾಮಾಗಿ ಈಸಿಯಾಗಿ ನಮ್ ಚಾನಲ್ ಮಾನಿಟೈಸೇಷನ್ ಮಾಡ್ಕೋಬಹುದು, ನಮ್ದು ವ್ಯೂಸ್ ಜಾಸ್ತಿ ಮಾಡ್ಕೋಬಹುದು. ಆತರ ಎಲ್ಲಾನು ನೀವು ಮಾಡಕ್ ಹೋದ್ರೆ ನಿಮ್ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಫಸ್ಟ್ ಆಫ್ ಆಲ್ ನಿಮ್ದು ಮನಿನೂ ವೇಸ್ಟ್ ಆಗುತ್ತೆ. ಸೊ ಇವರು ಗೂಗಲ್ ಆಡ್ಸೆನ್ಸ್ ಅವರು ಫಸ್ಟ್ ಏನ್ ಮಾಡಿದ್ರು, ಆಡ್ಸ್ ಎಲ್ಲ ಕೊಟ್ಬಿಟ್ಟು ಅದರಿಂದ ಸ್ವಲ್ಪ ದುಡ್ಡು ಮಾಡ್ಕೊಂಡ್ರು. ಇವಾಗ ಪ್ರಮೋಟ್ ಅನ್ನೋ ಅಂತ ಒಂದು ಆಪ್ಷನ್ ಕೊಟ್ಬಿಟ್ಟು ಅದರಿಂದನೂ ಸ್ವಲ್ಪ ಅವರು ದುಡ್ಡು ಮಾಡ್ಕೋಬೇಕು ಅನ್ನೋಂತ ಒಂದು ರೀಸನ್ಗೋಸ್ಕರ ಇದೊಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದು ಏನಂತಂದ್ರೆ, ರಿಯಲ್ ಆಗಿ ನಾವ್ ಯೂಟ್ಯೂಬ್ ಮಾಡ್ತಿದೀವಿ, ನಮ್ಗೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಂಡು ಮಾನಿಟೈಸೇಷನ್ ಮಾಡ್ಕೊಂಡು ಇದರಿಂದ ಅರ್ನ್ ಮಾಡ್ಬೇಕು ಅಂತ ಇರೋರ್ಗೆ ಇದೇನು ಯೂಸ್ಫುಲ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ, ನೀವ್ ಯಾವ್ದೇ ಹೊಸ ಫೀಚರ್ ಬಂದ್ರು ಅದನ್ನ ನೀವು ನಿಮ್ಮ ಚಾನೆಲ್ ಅಲ್ಲಿ ನೀವು ಆಕ್ಟಿವೇಟ್ ಮಾಡ್ಕೊಳಕ್ಕಿಂತ ಮುಂಚೆ ಅದ್ರದ್ದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದೆ, ಯಾರೇ ಯಾವ್ದೇ ಟೆಕ್ ವಿಡಿಯೋ ಅವ್ರು ಏನೇ ವಿಡಿಯೋ ಮಾಡಿದ್ರು ಕೂಡ ಅದನ್ನ ನಿಮ್ ಚಾನೆಲ್ ಅಲ್ಲಿ ನೀವು ಆಕ್ಟಿವೇಟ್ ಮಾಡ್ಕೊಳಕ್ಕಿಂತ ಮುಂಚೆ, ಅದನ್ನ ಯೂಸ್ ಮಾಡಕ್ಕಿಂತ ಮುಂಚೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದೆ ಅಂತ ಓದ್ಕೊಂಡು ಅದರಿಂದ
ಯೂಟ್ಯೂಬ್ ಅವರು ಪ್ರತಿಯೊಂದನ್ನು ಕೊಟ್ಟಿರ್ತಾರೆ ಅದ್ರದ್ದು ಯಾವ ತರ ಯೂಸ್ ಮಾಡ್ಬೇಕು ಅಂತಾನು ಕೊಟ್ಟಿರ್ತಾರೆ, ಅದರಿಂದ ಬೆನಿಫಿಟ್ಸ್ ಏನು ಅಂತಾನು ಕೊಟ್ಟಿರ್ತಾರೆ, ಮತ್ತೆ ಅದರಿಂದ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎರಡನ್ನೂ ಅವರು ಕೊಟ್ಟಿರ್ತಾರೆ. ಮೈನ್ ಆಗಿ ನೋಟ್ ಅಂತ ಹಾಕ್ಬಿಟ್ಟು ಕೆಲವು ಪಾಯಿಂಟ್ಸ್ ಅನ್ನ ಹಾಕಿರ್ತಾರೆ, ಅದನ್ನ ನೀವು ಓದ್ಕೊಳ್ಳಿ, ಅದನ್ನ ಒಂದ್ಸಲ ಅಲ್ಲ 2-3 ಸಲ ಓದ್ಕೊಳ್ಳಿ. ಆ ನಂತರ ಅದನ್ನ ನಿಮ್ ಚಾನಲ್ ಅಲ್ಲಿ ನೀವು ಹಾಕೊಂಡ್ರೆ ನಿಮಗೆ ಅದು ಬೆನಿಫಿಟ್ ಇದೆ ಅಂತ ಅನ್ಸಿದ್ರೆ ಮಾತ್ರ ಆ ಫೀಚರ್ ನ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಳವಡಿಸ್ಕೊಳ್ಳಿ, ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಯಾರಾದ್ರೂ ಕೇಳಿ ನಿಮ್ ಫ್ರೆಂಡ್ಸ್ ಯಾರಿಗಾದ್ರು ನಿಮಗೆ ಅರ್ಥ ಆಗಿಲ್ಲ, ಅದನ್ನ ಓದಿದ್ರಿ ನಿಮ್ಗೆ ಅರ್ಥ ಆಗಿಲ್ಲ, ಅದರಿಂದ ಏನು ಗೊತ್ತಾಗಿಲ್ಲ ಅಂತಂದ್ರೆ ನಿಮ್ದು ಯಾರಾದ್ರೂ ಯೂಟ್ಯೂಬ್ ಚಾನಲ್ ಮಾಡ್ತಿರೋಂತಹ ಫ್ರೆಂಡ್ಸ್ ಅಥವಾ ಯಾರಾದ್ರೂ ಬೇರೆ ಯಾರಿಗಾದ್ರೂ ಕೇಳ್ಬಿಟ್ಟು ಆಮೇಲೆ ಅದರಿಂದ ನಿಮ್ಗೆ ಅಡ್ವಾಂಟೇಜ್ ಇದೆ, ರಿಯಲಿ ಯೂಟ್ಯೂಬ್ ಅಲ್ಲಿ ಮನಿ ಮಾಡ್ಬೇಕು ಅರ್ನ್ ಮಾಡ್ಬೇಕು ಅಂತ ಇರೋರ್ಗೆ ಇದು ಪ್ರಮೋಟ್ ಅನ್ನೋವಂಥದ್ದು ಏನು ಯೂಸ್ಫುಲ್ ಆಗಿಲ್ಲ. ಸುಮ್ನೆ ಏನೋ ಶೋಕಿ ಮಾಡ್ತಾ ಇದ್ದೀನಿ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಸೊ ನನ್ಗೆ ಇಷ್ಟು ಸಬ್ಸ್ಕ್ರೈಬರ್ಸ್ ಇದಾರೆ, ನನ್ಗೆ ಇಷ್ಟು ವ್ಯೂಸ್ ಬರ್ತಿದೆ ಅಂತ ಸುಮ್ನೆ ಶೋಕಿ ಮಾಡ್ಕೊಂಡು ಯೂಟ್ಯೂಬ್ ಮಾಡೋಂಥವ್ರಿಗೆ ಮಾತ್ರ ಅದು. ಸೊ ಅದನ್ನ ಮಾಡಿದ್ರು ನೀವು ಇನ್ವೆಸ್ಟ್ ಮಾಡಿ ತಮ್ಮ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂಸ್ ನೀವು ಜಾಸ್ತಿ ಮಾಡ್ಕೊಂಡ್ರು ಕೂಡ ಅದರಿಂದ ನಿಮ್ಗೆ ಏನೇ ಅರ್ನಿಂಗ್ಸ್ ಆಗ್ಲಿ ಮತ್ತೆ ಮಾನಿಟೈಸೇಷನ್ ಆಗ್ಲಿ ಅದು ಅಪ್ಲಿಕೇಬಲ್ ಆಗಿಲ್ಲ. ಸೊ ಯಾವ್ದೇ ಫೀಚರ್ ಬಂದ್ರು ಒಂದ್ಸಲ ಇಲ್ಲ 2 ಸಲ ಓದಿ, ಎಲ್ಲಾರ್ಗು ಹೊಸ ಫೀಚರ್ ಏನೇ ಬಂದ್ರು ಯೂಟ್ಯೂಬ್ ಅವರು ಮೇಲ್ ಮಾಡ್ತಾರೆ, ಮತ್ತೆ ನಿಮ್ಗೆ ಮೆಸೇಜ್ ಗಳನ್ನು ಕಳಿಸ್ತಾರೆ, ಯೂಟ್ಯೂಬ್ ಅಲ್ಲಿ ಕಳಿಸ್ತಾ ಇರ್ತಾರೆ, YT ಸ್ಟುಡಿಯೋ ಅಲ್ಲಿ ಎಲ್ಲಾ ಕಡೆನೂ ನಿಮ್ಗೆ ಕಳಿಸ್ತಾ ಇರ್ತಾರೆ. ಸೊ ಅದನ್ನ ಫುಲ್ ಕಂಪ್ಲೀಟ್ ಆಗಿ ಓದಿ ಅರ್ಥ ಮಾಡ್ಕೊಂಡು ನಿಮಗೆ ಯೂಸ್ ಇದೆ ಅಂದ್ರೆ ಮಾತ್ರ ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಈ ತರ ಒಂದು ಆಪ್ಷನ್ ಇದೆ ಅಂತ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಮತ್ತೆ ಸುಮ್ನೆ ನೀವು ದುಡ್ಡುನು ಕಳ್ಕೊಂಡು ಮತ್ತೆ ನನ್ನ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಅಂತ ಸುಮ್ನೆ ಅದನ್ನ ನನಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದ್ರು ನನಗೆ ವ್ಯೂಸ್ ಜಾಸ್ತಿ ಆಯ್ತು ಮಾನಿಟೈಸೇಷನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಆತರ ಎಲ್ಲ ವೆಯ್ಟ್ ಮಾಡ್ಕೊಂಡು ಕುತ್ಕೊಳಕ್ ಹೋಗ್ಬೇಡಿ. ಸೊ ಇಲ್ಲಿ ಏನಂತಂದ್ರೆ ಯೂಟ್ಯೂಬ್ ಅಲ್ಲಿ ನಾವು ಕಷ್ಟಪಟ್ಟು ನಮ್ಗೆ ಏನು ಸಬ್ಸ್ಕ್ರೈಬರ್ಸ್ ಬರ್ತಾರೆ, ನಮ್ದು ಏನು ನಾವ್ ಹಾಕುವಂತಹ ವಿಡಿಯೋಸ್ಗೆ ರಿಯಲ್ ಆಗಿ ಸಬ್ಸ್ಕ್ರೈಬರ್ಸ್ ಯಾರು ಬರ್ತಾರೆ, ರಿಯಲ್ ಆಗಿ ವ್ಯೂಸ್ ಏನ್ ಬರುತ್ತೆ ಅದ್ರಿಂದ ಮಾತ್ರ ನಮ್ಗೆ ಅಡ್ವಾಂಟೇಜ್ ಇದೆ ಅಂತಾನೆ ಹೇಳ್ಬೋದು. ಸೊ ಯಾವ್ದೇ ಆಗ್ಲಿ ನಾವು ಆಲ್ಟರ್ನೇಟಿವ್ ಶಾರ್ಟ್ ಕಟ್ ಅಲ್ಲಿ ಹೋಗ್ತೀವಿ ಅಂತಂದ್ರೆ ಯೂಟ್ಯೂಬ್ ಅವ್ರು ಅದನ್ನ ಮಾನಿಟೈಸೇಷನ್ ಮಾಡಲ್ಲ. ಯಾಕಂತಂದ್ರೆ ಬೇರೆ ಎಲ್ಲಾನು ನಾವು ಇವಾಗ ವಿಡಿಯೋ ಹಾಕ್ದಾಗ ನಮಗೂ ಕಮೆಂಟ್ಸ್ ಬರ್ತಾ ಇರುತ್ತೆ, ಇಷ್ಟು ದುಡ್ಡು ಕೊಟ್ರೆ ಇಷ್ಟು ಸಬ್ಸ್ಕ್ರೈಬರ್ಸ್ ಕೊಡ್ತೀವಿ, ಎಷ್ಟು ವಾಚಿಂಗ್ ಅವರ್ಸ್ ಕೊಡ್ತೀವಿ, ಹಾಗೆ ಹೀಗೆ ಅಂತೆಲ್ಲ ಬರುತ್ತೆ. ಸೊ ಆ ರೂಟ್ ಅಲ್ಲಿ ನೀವು ಹೋಗೋದಾದ್ರೆ ಆತರ ಹೋದ್ರೆ ಯೂಟ್ಯೂಬ್ ಅವರು ನಿಮ್ ಚಾನಲ್ ಕೂಡ ಮಾನಿಟೈಸೇಷನ್ ಮಾಡಲ್ಲ. ಇನ್ ಕೇಸ್ ಮಾನಿಟೈಸೇಷನ್ ಮಾಡಿದ್ರು ಅವ್ರಿಗೆ ಗೊತ್ತಾದ್ರೆ ಅವಾಗ್ಲೂ ಕೂಡ ಡಿಸೇಬಲ್ ಮಾಡೋ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಯಾವ್ದೇ ಹೊಸ ಫೀಚರ್ ನ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಅಡಾಪ್ಟ್ ಹಾಕೋಬೇಕು ಆನ್ ಮಾಡ್ಕೋಬೇಕು ಅಂತ ಇದ್ರೆ ಸೊ ಒಂದ್ಸಲ ನೋಟಿಫಿಕೇಶನ್ ಕರೆಕ್ಟ್ ಆಗಿ 2-3 ಸಲ ಓದಿ, ಅದ್ರಲ್ಲಿ ನೋಟ್ ಅಂತ ಏನ್ ಕೊಟ್ಟಿರ್ತಾರಲ್ವಾ ಅದನ್ನ ಕರೆಕ್ಟ್ ಆಗಿ ಓದಿ ನಿಮಗೆ ಯೂಸ್ಫುಲ್ ಇದ್ರೆ ಮಾತ್ರ ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಈ ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ಎಲ್ರಿಗೂ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಅಂತ ನಾನು ಭಾವಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.